ಈ ರೆಡಿ ಆಗಿರುವಂಥ ಸ್ಯಾನಿಟೈಸರ್ನ ಹೇಗೆ ಯೂಸ್ ಮಾಡೋದು, ಸೊ ಈ ಒಂದು ಮೆಥಡ್ನ ನಾವು ನೋಡೋಣ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೀವಿ, ಸೊ ಹೊರಗಡೆ ಹೋಗ್ತೀವಿ, ಏನಾದ್ರು ಒಂದು ಟಚ್ ಮಾಡಿರ್ತೀವಿ, ವೈರಸ್ಸು ಅಥವಾ ಇನ್ಫೆಕ್ಷನ್ ಏನೋ ಇರುತ್ತೆ, ಬರ್ತೀವಿ, ಒಂದು ಸ್ಯಾನಿಟೈಸರ್ ಬಾಟಲ್ನ ಈ ಥರ ಯೂಸ್ ಮಾಡ್ತೀವಿ. ಸೊ ಈ ವೈರಸ್ಸು ಅಥವಾ ಇನ್ಫೆಕ್ಷನ್ ಇದ್ದರೆ ಇದನ್ನು ನಾವು ಈ ಥರ ಮುಟ್ಟಿದಾಗ ಸಾಮಾನ್ಯವಾಗಿ ಇದ್ರ ಮೇಲೆ ಡಿಪಾಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿತೌಟ್ ಟಚಿಂಗ್ ದಿಸ್ ಬಾಟಲ್, ಅಂದರೆ ಈ ಬಾಟಲ್ನ ನಾವು ಮುಟ್ಟಿದ ಹಾಗೆ ಯಾವ ಥರ ನಾವು ಒಂದು ಸ್ಯಾನಿಟೈಸರ್ನ ಯೂಸ್ ಮಾಡೋದು. ಸೊ ಇದಕ್ಕೆ ನಾವು ಒಂದು ಎಲೆಕ್ಟ್ರಾನಿಕ್ ಡಿಸ್ಪೆನ್ಸರ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಸ್ಯಾನಿಟೈಸರ್ ಅಥವಾ ಒಂದು ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್ ಅಂತ ಕರಿತೀವಿ. ಸೊ ಇದನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಒಂದು DC ಪಂಪು, ಮತ್ತು ಒಂದು ಸ್ವಲ್ಪ ಪೈಪು, ಮತ್ತು ಇದಕ್ಕೊಂದು ಪುಷ್ ಬಟನ್. ಸೊ ಇದನ್ನು ಪುಷ್ ಬಟನ್ ಹೇಳ್ತೀವಿ, ಆನ್ ಆಫ್ ಪುಷ್ ಬಟನ್ನು. ಸೊ ಇದನ್ನು ಕೂಡ ಯೂಸ್ ಮಾಡ್ತೀವಿ. ಮತ್ತು ಒಂದು DC ಪವರ್ ಸೋರ್ಸು, ಯಾವ್ದಾದ್ರು ಒಂದು ಖಾಲಿ ಬಾಟಲ್ ಬೇಕು. ಸೊ ಪ್ರಾಬಬಲಿ ನೀವು ಒಂದು ಬೂಸ್ಟು, ಹಾರ್ಲಿಕ್ಸು, ಇದೆಲ್ಲದು ಏನು ಅಂದರೆ ಮನೇಲಿರೋವಂಥ ಐಟಮ್ಸ್ನ ಯೂಸ್ ಮಾಡಿ ನಾವು ಒಂದು ಸ್ಯಾನಿಟೈಸರ್ ಡಿಸ್ಪೆನ್ಸರ್ ಮಾಡ್ತಾ ಇದನ್ನ ನಾವು ಇದ್ರೊಳಗಡೆ ಇಟ್ಟು ಈ ವೈರ್ನ ನಾವು ಹೊರಗಡೆ ತೊಗೋಬೇಕು. ಸೊ ವೈರ್ ತೊಗೋಬೇಕು ಅಂದರೆ ಇಲ್ಲಿ ಒಂದು ಹೋಲ್ ಹಾಕಬೇಕು, ಮತ್ತು ಈ ಪೈಪ್ ಕೂಡ ನಾವು ಇದಕ್ಕೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಎಕ್ಸಾಕ್ಟಾಗಿ ಒಂದು ಲೆಂತ್ ನೋಡಿ ನಾವು ಇದನ್ನು ಹೋಲ್ ಹಾಕಬೇಕಾಗುತ್ತೆ. ಸೊ ಈ ಒಂದು ಹೋಲು ಎಕ್ಸಾಕ್ಟಾಗಿ ಸೆಂಟ್ರ್ ಇರಬೇಕು. ಸಾಲ್ಡರ್ ಗನ್ ಇರುತ್ತಲ್ಲ, ಈ ಸಾಲ್ಡರ್ ಗನ್ನಲ್ಲಿ ಎಕ್ಸಾಕ್ಟಾಗಿ ನೀವು ಹೋಲ್ ಕೂಡ ಮಾಡ್ಬೋದು. ಸೊ ನೋಡಿ ಈ ಥರ ಹೋಲ್ ಆಯಿತು ನೋಡಿ, ಎಕ್ಸಾಕ್ಟಾಗಿ ಆ ಪೈಪ್ ಹೋಗ್ಬೇಕು ಒಳಗಡೆ. ಮತ್ತು ಮುಂಚೆ ನಾನೇನು ಮಾಡ್ತೀನಿ, ಈ ಪೈಪ್ ಇದೆ ನೋಡಿ, ಇದ್ರೊಳಗಡೆ ಇದೆಯಲ್ಲ, ಈ ಪಂಪ್ ಒಳಗಡೆ ನಾನು ಈ ಪೈಪ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ತಗೊಳ್ಳಿ ನೋಡಿ, ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ಇದನ್ನು ಒಂದ್ಸರಿ ಮೆಜರ್ಮೆಂಟ್ ತಗೊಳ್ಳಿ. ಸೊ ಇದ್ರೊಳಗಡೆ ಸ್ಯಾನಿಟೈಸರ್ ಹೊರಗಡೆ ಬರಬೇಕು ಅಂದರೆ ನಾನು ಇದನ್ನು ಎಕ್ಸಾಕ್ಟಾಗಿ ಏರ್ ಟೈಟ್ ಮಾಡಬೇಕು. ಇದ್ರ ಜೊತೆಗೆ ಇದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಈ ಪಾಯಿಂಟಲ್ಲಿ ಕೂಡ ನಾನು ಒಂದು ಸ್ವಲ್ಪ ಇದನ್ನು ಗಮ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಸಣ್ಣ ಹೋಲಲ್ಲಿ ವೈರ್ ತಗೊಂಡೆ, ಈ ವೈರಿಗೆ ಕೂಡ ನಾನು ಈಗ ಒಂದು ಗಮ್ ಏನಿದೆಯಲ್ಲ ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಏರ್ ಟೈಟ್ ಆಗುತ್ತೆ. ಸೊ ಈ ಏನು ಒಂದು ಸ್ಪಿರಿಟ್ ನಾವು ಯೂಸ್ ಮಾಡ್ತೀವಿ, ಇದು ಎವಾಪ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ಪ್ಲೇಸಲ್ಲಿ ಏರ್ ಟೈಟ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅದು ಇವಾಪ್ರೇಟ್ ಆಗ್ದಂಗೆ ನೋಡ್ಕೊಳ್ಳೋಣ ಮಾಡ್ತಾಯಿದ್ದೀನಿ. ಸೊ ಈಗ ಇದು ರೆಡಿ ಆಯಿತು. ಬನ್ನಿ, ನಂತರ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಪೈಪ್ನ ಕಟ್ ಮಾಡ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಳ್ಳೋಣ, ಯಾಕೆಂದರೆ ಯಾವ ಕಡೆ ಬೇಕಾದ್ರೂ ಮೂವ್ ಮಾಡ್ಬೋದು. ಸೊ ಇಷ್ಟಕ್ಕೆ ನಾನು ಕಟ್ ಮಾಡಿದೆ. ಸೊ ಕಟ್ ಮಾಡಿದಾಗ ಈ ಥರ ನೋಡಿ, ಪೈಪ್ ಈ ಥರ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸೊ ಇದನ್ನು ನಾನು ಇದ್ರೊಳಗಡೆ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ರೆಡಿಯಾಗಿದೆ. ಈಗ ಒಂದು ಎಲೆಕ್ಟ್ರಾನಿಕ್ ಡಿಸ್ಪೆನ್ಸರ್ ರೆಡಿಯಾಗಿದೆ. ಈ ಮನೆಯಲ್ಲೇ ಮಾಡಿರುವಂಥ ಸ್ಯಾನಿಟೈಸರ್ನ ನಾನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಸೊ ಇದಾಯಿತು, ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಟೈಟ್ ಮಾಡಿ, ತಂತಿ ಹಾಕಿದ ಉದ್ದೇಶ ಅನ್ನೋದು ನೀವು ಯಾವ ಕಡೆ ಬೇಕಾದ್ರೂ ಬೆಂಡ್ ಮಾಡ್ಬೋದು. ಈ ಥರ ಬೆಂಡ್ ಮಾಡ್ಬೋದು, ಈ ಥರ ಬೆಂಡ್ ಮಾಡ್ಬೋದು. ಸೊ ನಿಮಗೆ ಈ ಥರ ಬೇಕಂದರೆ ಈ ಕಡೆ ಬೆಂಡ್ ಮಾಡ್ಬೋದು. ಸೊ ಅದಕ್ಕೆ ಉದ್ದೇಶಕ್ಕೋಸ್ಕರ ನಾನು ಅದರೊಳಗಡೆ ಒಂದು ತಂತಿನ ಹಾಕಿದ್ದೀನಿ. ಓಕೆನಾ? ಸೊ ಬನ್ನಿ, ಈಗ ಒಂದು ಸ್ವಿಚ್ ಹಾಕಬೇಕು. ಈ ಸ್ವಿಚ್ಚು ಒಂದು ಪುಷ್ ಬಟನ್ ಸ್ವಿಚ್ಚು. ಇದಕ್ಕೆ 2 ಟರ್ಮಿನಲ್ ಇರುತ್ತೆ ಈ ಥರ. ಸೊ ಇದು ಒಂದು ಟರ್ಮಿನಲ್ಲು, ಈ ಕಡೆ ಒಂದು ಟರ್ಮಿನಲ್ಲು. ಇದಕ್ಕೆ 2 ವೈರ್ ತೊಗೊತಾ ಇದ್ದೀನಿ. ಸೊ ಈ ವೈರ್ನ ನಾವು ಸಾಲ್ಡ್ರ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ಸಾಲ್ಡ್ರ್ ಮಾಡಲಿಕ್ಕೆ ಸಾಲ್ಡ್ರ್ ಗನ್ನು ಮತ್ತು ಎಲ್ಲ ಬೇಕು. ಸೊ ಮನೆಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಹತ್ರ ಇದ್ದರೆ ಸಾಲ್ಡ್ರ್ ಗನ್ನಲ್ಲಿ ಸಾಲ್ಡ್ರ್ ಮಾಡಿ, ಇಲ್ಲ ಅಂದರೆ ಡೈರೆಕ್ಟಾಗಿ ಸ್ವಲ್ಪ ವೈರ್ನ ಉದ್ದ ಕಟ್ ಮಾಡಿ ಟರ್ಮಿನಲ್ಗೆ ಕಂಪ್ಲೀಟಾಗಿ ಟೈ ಮಾಡಿ. ಸೊ ಅದು ಫುಲ್ಲು ಟೈಟ್ ಆಗಬೇಕು. ಇನ್ನೊಂದು ಟರ್ಮಿನಲ್ನ ಈ ಕಡೆ ಮಾಡಿ. ಸೊ ಇದಾದ ನಂತರ ನಾನು ಇದನ್ನು ಒಂದು ಪ್ಲೇಟ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಥರ್ಮೋಕೋಲು ಅಥವಾ ಕಾರ್ಡ್ಬೋರ್ಡ್ ಅಂತ ಏನು ಹೇಳ್ತೀವಲ್ಲ, ಈ ಪ್ಲೇಟ್ಗೆ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ನಾವು ಒಂದು ವುಡನ್ ಪೀಸ್ಗೂ ಕೂಡ ಫಿಕ್ಸ್ ಮಾಡ್ಬೋದು. ಸೊ ಇದು ರೆಡಿ ಆಗಿದೆ. ಈಗ ನಾನು ಒಂದು ಟರ್ಮಿನಲ್ನ ನೋಡಿ
2 ಟರ್ಮಿನಲ್ ಇದೆ ನನ್ನ ಹತ್ರ. ಸೊ 2 ಟರ್ಮಿನಲ್ನ ನಾನೊಂದು ಟರ್ಮಿನಲ್ಲು ಮೋಟರ್ ಕೊಡ್ತೀನಿ, ಒಂದು ಟರ್ಮಿನಲ್ನ ಪವರ್ ಸಪ್ಲೈ ಕೊಡ್ತೀನಿ. ಸೊ ನನ್ನ ಹತ್ರ 12 ವೋಲ್ಟ್ಸ್ DC ಪವರ್ ಸಪ್ಲೈ ಇದೆ. ಈ DC ಪವರ್ ಸಪ್ಲೈಲಿ 2 ಟರ್ಮಿನಲ್ ಇದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಸೊ ರೆಡ್ ಇಂಡಿಕೇಟ್ ಪಾಸಿಟಿವ್, ಅಗೇನ್ ದ ಓಪನ್ ವೈರ್ ಇಂಡಿಕೇಟ್ ದಿ ನೆಗೆಟಿವ್. ಸೊ ಒಂದು ಪಾಸಿಟಿವ್ ಏನಿದೆಯಲ್ಲ, ಈ ಡೈರೆಕ್ಟ್ ಆಗಿ ನಾನು ಒಂದು ಪಾಸಿಟಿವ್ ಟರ್ಮಿನಲ್ ಮೋಟರ್ದು ಏನಿದೆಯಲ್ಲ, ಈ ಪಾಸಿಟಿವ್ ಟರ್ಮಿನಲ್ ಡೈರೆಕ್ಟಾಗಿ ಮೋಟರ್ದು ವೈರ್ ಡೈರೆಕ್ಟಾಗಿ ಕೊಡ್ತೀನಿ. ಅಂದರೆ ಪಂಪ್ ಇದೆಯಲ್ಲ, ಆ ಪಾಸಿಟಿವ್ ವೈರ್ ಮೋಟರ್ಗೆ ಡೈರೆಕ್ಟಾಗಿ ಕೊಡ್ತೀನಿ. ಈ ಒಂದು ಏನು ಸ್ವಿಚ್ ಇದೆಯಲ್ಲ, ಒಂದು ಟರ್ಮಿನಲ್ ಸ್ವಿಚ್ಚಿಂದು ನೆಗೆಟಿವ್ ಕೊಡ್ತೀನಿ, ನೆಗೆಟಿವ್ ಆಫ್ ದಿ ಸಪ್ಲೈ. ಇನ್ನೊಂದು ಏನು ಟರ್ಮಿನಲ್ ಇದೆಯಲ್ಲ, ಅದು ನೆಗೆಟಿವ್ ಆಫ್ ದ ಮೋಟಾರ್ ಅಥವಾ ಪಂಪು. ಈ DC ಪಂಪ್ ಏನಿದೆಯಲ್ಲ, ಈ DC ಪಂಪ್ ನೆಗೆಟಿವ್ಗೆ ಇನ್ನೊಂದು ವೈರ್ ಕೊಡ್ತಾ ಇದ್ದೀನಿ. ಏನು ಈ ಸ್ವಿಚ್ ಟರ್ಮಿನಲ್ 2 ಇದೆ, ಒಂದು ನೆಗೆಟಿವ್ ಆಫ್ ದ ಪವರ್ ಸಪ್ಲೈ, ಇನ್ನೊಂದು ನೆಗೆಟಿವ್ ಆಫ್ ದ ಮೋಟರ್. ಸೊ ಇನ್ನೊಂದು ಟ್ರಯಲ್ ಮಾಡ್ತಾ ಇದ್ದೀನಿ. ಸೊ ರೆಡಿ ಇದೆ. ಸೊ ಇದು ನಾನು ಚೆಕ್ ಮಾಡೋಣ. ನೋಡಿ, ಎಕ್ಸಾಕ್ಟಾಗಿ ನಾನು ಒಂದು ಪೊಸಿಷನ್ ಮಾಡಿರ್ತೀನಿ. ಸೊ ಸ್ವಿಚ್ ಆನ್ ಮಾಡಿದ್ರೆ ಬರ್ತಾ ಇದೆ. ಸೊ ಈಗ ನಾವೇನ್ ಮಾಡ್ತೀವಿ, ಇದನ್ನ ಹೋಗಿ ಯಾವ್ದಾದ್ರು ಒಂದು ಹಾಸ್ಪಿಟಲ್ಸ್, ಬ್ಯಾಂಕ್ಸ್, ಮತ್ತೆ ಕಾಲೇಜು, ಒಂದು ಗ್ರಾಮ ಪಂಚಾಯತಿ ಎಲ್ಲಾದ್ರೂ ಹೊರಗಡೆ ಇದನ್ನ ಇನ್ಸರ್ಟ್ ಮಾಡಿ, ಸೊ ಯಾರಾದ್ರೂ ಕಸ್ಟಮರ್, ಸ್ಟೂಡೆಂಟ್ಸ್, ಫ್ಯಾಕಲ್ಟಿ ಬಂದಿದ ತಕ್ಷಣ ಏನ್ ಮಾಡ್ಬೇಕು, ಇದನ್ನ ಬಂದು ಕಾಲಲ್ಲಿ ಪ್ರೆಸ್ ಮಾಡ್ತಾರೆ. ಸೊ ಬಂದು ಇದು ಕೈಗೆ ಹ್ಯಾಂಡ್ ವಾಶ್ ಬರುತ್ತೆ ಅಥವಾ ಒಂದು ಏನು ಸ್ಯಾನಿಟೈಸರ್ ಬರುತ್ತೆ, ಬಂದಿದ ತಕ್ಷಣ ಇದನ್ನ ಆಫ್ ಮಾಡ್ತಾರೆ. ಸೊ ನಮಗೆ ಅಡಿಷ್ನಲ್ ಆಗಿ ಇದಕ್ಕೆ ಏನಾದ್ರು ಒಂದು ಬಜರ್ ಬೇಕು ಅಂದರೆ ಬಜರ್ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಒಂದು LED ಬಲ್ಬ್ ಬೇಕಾದ್ರೆ LED ಬಲ್ಬ್ ಆ್ಯಡ್ ಮಾಡ್ಬೋದು. ನಮ್ಮ ಇಂಟೆನ್ಷನ್ ಏನು ಅಂದರೆ, ವಿತೌಟ್ ಟಚಿಂಗ್ ದ ಬಾಟಲ್ ವಿ ನೀಡ್ ಟು ಯೂಸ್ ದ ಸ್ಯಾನಿಟೈಸರ್. ಯಾವುದೇ ರೀತಿಯ ವೈರಸ್ಸು, ಬ್ಯಾಕ್ಟೀರಿಯಾ ಮತ್ತೊಂದು ಈ ಬಾಟಲ್ಗೆ ಟಚ್ ಆಗ್ದಂಗೆ ನಾವು ಈ ಒಂದು ರೆಡಿ ಮಾಡಿರೋ ಸ್ಯಾನಿಟೈಸರ್ನ ಯೂಸ್ ಮಾಡ್ಬೋದು. ಸೊ ನೀವೇ ಮನೇಲಿ ಮಾಡಿ